ವೆಲ್ಕಮ್ ಟೆಕ್ನಿಷಿಯನ್ಸ್. ಇವತ್ತು ನಾವು ನಮ್ಮ ಬಯೋಕೆಮಿಸ್ಟ್ರಿ ಇನ್ಸ್ಟ್ರೂಮೆಂಟ್ ಮೇನ್ ಬಯೋಕೆಮಿಸ್ಟ್ರಿ ಇನ್ಸ್ಟ್ರೂಮೆಂಟ್ ಇಂಡಿಯಾನ ಲ್ಯಾಬ್ ಅಲ್ಲಿ ಇರೋದನ್ನ ನೋಡೋಣ. ಸೊ ಇದು ಕೂಬಾ C311 ಅಂತ ಇನ್ಸ್ಟ್ರೂಮೆಂಟ್. ಸೊ ಇದು ಅದರದ ಹಾರ್ಡ್ವೇರ್ ಪಾರ್ಟ್, ಇದು ಮತ್ತೆ ಅದರದ್ದು ಕಂಪ್ಯೂಟರ್ ಪಾರ್ಟ್. ಕಂಪ್ಯೂಟರ್ ಅದರದ ಹಾರ್ಡ್ವೇರ್ ಕಾಂಪೋನೆಂಟ್ ನೆಲ್ಲ ಮೇಂಟೈನ್ ಮಾಡುತ್ತೆ. ಈ ಒಂದು ಅದು ಬೇರೆ ಬೇರೆಯಾಗಿ ಕಂಡ್ರು ಕೂಡ, ಅಂದ್ರೆ ಒಂದೇ ಇನ್ಸ್ಟ್ರೂಮೆಂಟ್ ಒಳಗಡೆನೆ ಅಟ್ಯಾಚ್ ಆಗಿದೆ ಅಂತ ಕಂಡ್ರು ಕೂಡ CPU-ನೇ ಬೇರೆ, ಮಾನಿಟರು ಮತ್ತೆ ಕೀಬೋರ್ಡೇ ಬೇರೆ, ಮತ್ತೆ ಹಾರ್ಡ್ವೇರ್ ಕಾಂಪೋನೆಂಟೇ ಬೇರೆ 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 ತರ ಸೆಪರೇಟ್ ಆಗಿ ಇದೆ ಇನ್ಸ್ಟ್ರೂಮೆಂಟ್ ಅಲ್ಲಿ. ಸೊ ಇದು ಅದರದ ಹಾರ್ಡ್ವೇರ್ ಕಾಂಪೋನೆಂಟ್. ಸೊ ಇದು ಸ್ಯಾಂಪಲ್ ಡಿಸ್ಕ್. ಇಲ್ಲಿ 110 ಸ್ಯಾಂಪಲ್ಸ್ ಗಳನ್ನ ಅಟ್ ಎ ಟೈಮ್ ಇಡಬಹುದು. ಸೊ ಇದು ಅದರದ ರಿಯಾಕ್ಷನ್ ಸೆಲ್ಸ್. ಸೊ R1 R2 ಆಡ್ ಮಾಡೋದು, ಸ್ಯಾಂಪಲ್ ಆಡ್ ಮಾಡೋದು ಮತ್ತೆ ರೀಡಿಂಗ್ ತೆಗೆಯೋದು ಎಲ್ಲ ಈ ರಿಯಾಕ್ಷನ್ ಸೆಲ್ ಡಿಸ್ಕ್ ಒಳಗಡೆ ಆಗುತ್ತೆ. ಸೊ ಇದು ಅದರದ್ದು ರಿಯೇಜೆಂಟ್ ಡಿಸ್ಕ್. ಸೊ ರಿಯೇಜೆಂಟ್ ಡಿಸ್ಕ್ ಅಲ್ಲಿ ಎಲ್ಲಾ ತರ ರಿಯೇಜೆಂಟ್ ಗಳನ್ನು ಆಡ್ ಆಗುತ್ತೆ. ಕಸ್ಟಮೈಸ್ ರಿಯೇಜೆಂಟ್ ಆಗಿರೋದ್ರಿಂದ ಇದು ಕ್ಲೋಸ್ಡ್ ಸಿಸ್ಟಮ್ ಆಗಿರೋದ್ರಿಂದ ಯಾವ್ಯಾವ್ದೋ ರಿಯೇಜೆಂಟ್ ಇದ್ರೊಳಗಡೆ ಹಾಕಕ್ಕಾಗಲ್ಲ. ಸೊ ಅದನ್ನ ನಾವು ರಿಯೇಜೆಂಟ್ ಆಡ್ ಮತ್ತೆ ರಿಯೇಜೆಂಟ್ ರಿಮೂವ್ ಅಲ್ಲಿ ನೋಡೋಣ. ಸೊ ಅದರ ನಂತರ ಇದು ಅದರದ್ದು ಸ್ಯಾಂಪಲ್ ಪ್ರೋಬ್. ಸೊ ಸ್ಯಾಂಪಲ್ ಪ್ರೋಬ್ ಈ ಇನ್ಸ್ಟ್ರೂಮೆಂಟ್ ಇಂದ ಒನ್ ಆಫ್ ದ ವೀಕ್ ಪಾಯಿಂಟ್, ಯಾಕಂದ್ರೆ ಇದು ತುಂಬಾ ಸಣ್ಣ ಇದೆ ಮತ್ತೆ ತುಂಬಾ ಡೆಲಿಕೇಟ್ ಆಗು ಕೂಡ ಇದೆ. ಸೊ ನೆಕ್ಸ್ಟ್ ಇದು ರಿಯೇಜೆಂಟ್ ಪ್ರೋಬ್. ಸೊ ಇದರಲ್ಲಿ R1 R2 ಎಲ್ಲ ಡಿಸ್ಕ್ ಇಂದ ಪಿಕ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಈ ರಿಯೇಜೆಂಟ್ ಡಿಸ್ಕ್ ಬರುತ್ತೆ. ಸೊ ಇದು ವಾಶ್ ಸ್ಟೇಷನ್. ಸೊ ಮಲ್ಟಿಪಲ್ ವಾಶ್ ಸ್ಟೇಷನ್ ಅಟ್ ಎ ಟೈಮ್ ನಡೆಯುತ್ತೆ. ಸೊ ರಿಯಾಕ್ಷನ್ ಸೆಲ್ಸ್ ಎಲ್ಲ ವಾಶ್ ಮಾಡ್ಲಿಕ್ಕೆ, ಆಡ್ ಮಾಡ್ಲಿಕ್ಕೆ, ಡಿಟರ್ಜೆಂಟ್ ಎಲ್ಲದೂ ಕೂಡ ಈ ಫಂಕ್ಷನ್ ಅಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಇದು ISC, ಅಯಾನ್ ಸೆಲೆಕ್ಟಿವ್ ಎಲೆಕ್ಟ್ರೋಡ್ ಇರುವಂತದ್ದು. ಇದ್ರೊಳಗಡೆ ಕೂಡ ಒಂದು ಸಣ್ಣ ಪ್ರೋಬ್ ಇದೆ. ಸೊ ಅದರ ನಂತರ ISC ಪ್ಯಾನಲ್ ಇದ್ರೊಳಗಡೆ ಇದೆ. ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ರೆಫರೆನ್ಸ್ ಎಲೆಕ್ಟ್ರೋಡ್ ಅದೆಲ್ಲ ಇದ್ರೊಳಗಡೆ ಇದೆ. ಸೊ ಅದರಲ್ಲಿ ಅದು ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಇದೆಲ್ಲ ವ್ಯಾಲ್ಯೂಸ್ ಗಳನ್ನ ಅದು ಅಲ್ಲಿಂದ ತಗೊಳುತ್ತೆ. ಇದು ISC ರಿಯೇಜೆಂಟ್ಸ್ ಗಳು. ಸೊ ಇಂಟರ್ನಲ್ ಸ್ಟ್ಯಾಂಡರ್ಡ್, ಡೈಲ್ಯೂಯೆಂಟ್, ರೆಫರೆನ್ಸ್ ಎಲ್ಲ ಔಟ್ ಸೈಡ್ ಅಲ್ಲಿ ಇದೆ. ಇದು ರೂಮ್ ಟೆಂಪರೇಚರ್ ಇರಲ್ಲಿ ಇರೋದ್ರಿಂದ ಇದನ್ನ ಒಳಗಡೆ ಡಿಸ್ಕ್ ಒಳಗಡೆ ಸೆಪರೇಟ್ ಆಗಿ ಇಟ್ಟಿಲ್ಲ, ಅದನ್ನ ಔಟ್ ಸೈಡ್ ಅಲ್ಲೇ ಇಟ್ಕೊಂಡಿದೀವಿ. ಸೊ ಇದು ಅದರದ್ದು ಸ್ಯಾಂಪಲ್ ಪ್ರೋಬಿನ ವಾಶ್ ಡಿಟರ್ಜೆಂಟ್, ಸ್ಯಾಂಪಲ್ ಕ್ಲೀನರ್ 1 ಅಂತ. ಸ್ಯಾಂಪಲ್ ಕ್ಲೀನರ್ 2 ಕೋಬಾ C311 ಗೆ ಏನು ವ್ಯಾಲ್ಯೂ ಇಲ್ಲ. ಸೊ ಅದು ಯೂಸ್ ಆಗೋದಿಲ್ಲ. ಸೊ ನಂತರ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವುದೇ ತರ ವಾಷಿಂಗ್ ಪ್ರೋಬ್ಗಳಿಲ್ಲ, ಮಿಕ್ಸರ್ ಪ್ರೋಬ್ಗಳಿಲ್ಲ. ಸೊ ಮಿಕ್ಸ್ ಮಾಡುವಂತ ಅವಶ್ಯಕತೆ ಇದ್ರಿಲ್ಲ, ಯಾಕೆಂದ್ರೆ ಅದ್ರೊಳಗಡೆ ಇಲ್ಲಿ ಅಲ್ಟ್ರಾಸೌಂಡ್ ವೇವ್ಸ್ ಥ್ರೂ ಅದು R1 R2 ಅನ್ನ ಮಿಕ್ಸ್ ಮಾಡುತ್ತೆ. ಸೊ ಅದು ಇದ್ರೊಳಗಡೆ ಇದೆ. ಸೊ ಯಾವುದೇ ತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಇಂಥದಕ್ಕೆ ಬರಬಾರ್ದು. ಅಂದ್ರೆ ಸೆಂಟ್ರಿಫ್ಯೂಜಸ್ ಆಗ್ಲಿ ಅಥವಾ ಮ್ಯಾಗ್ನೆಟ್ಸ್ ಆಗ್ಲಿ ಅಥವಾ ಮೊಬೈಲ್ ಫೋನ್ಸ್ ಆಗ್ಲಿ ಅದು ಯಾವುದು ಈ ಇನ್ಸ್ಟ್ರೂಮೆಂಟ್ ನ ಹತ್ತಿರದಲ್ಲಿ ಇರಬಾರ್ದು, ಯಾಕಂದ್ರೆ ಅದ್ರೊಳಗಡೆ ಹತ್ತಿರದಲ್ಲಿ ಇದ್ರೆ ಈ ಅಲ್ಟ್ರಾಸೌಂಡ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಅದರದ ಸ್ಯಾಂಪಲ್ ಡಿಸ್ಕ್. ಸೊ ಇದು ರಿಯಾಕ್ಷನ್ ಡಿಸ್ಕ್. ಸೊ ಅದು ಬಿಟ್ಟು ಇದು ಕೆಳಗಡೆ ಇರುವಂತದ್ದು, ಇದು ಅದರದ್ದು ವಾಷಿಂಗ್ ಸೊಲ್ಯೂಷನ್, NaOHD ಸೊಲ್ಯೂಷನ್. ಸೊ ಅದರ ನಂತರ ಇದು ಆಸಿಡ್ ವಾಶ್ ಸೊಲ್ಯೂಷನ್. ಸೊ ಇದು ಪ್ರತಿ ವಾರ ಚೇಂಜ್ ಆಗ್ತಾ ಇರಬೇಕಾಗುತ್ತೆ, ಯಾಕಂದ್ರೆ ಬೇಗ ಖಾಲಿ ಆಗುತ್ತೆ. ಆದ್ರೆ ಈ ಆಸಿಡ್ ವಾಶ್ ಸೊಲ್ಯೂಷನ್ ತುಂಬಾ ಕಮ್ಮಿ ಯುಟಿಲೈಸ್ ಆಗುತ್ತೆ. ಅದು ಕೂಡ ಈ ತರ ದೊಡ್ಡ ಕ್ಯಾನ್ ಅಲ್ಲೇ ಇರುತ್ತೆ, ಬಟ್ ನಾನು ಅದನ್ನ ಸಣ್ಣ ಒಂದು ಇದಕ್ಕೋಸ್ಕರ ಬಾಟಲಿಗೆ ಚೇಂಜ್ ಮಾಡ್ಕೊಂಡಿದ್ದೇನೆ. ಇದು ಅದರದ್ದು ವಾಟರ್ ಟ್ಯಾಂಕ್. ಸೊ ಇದು ಡಿಸ್ಟಿಲ್ ವಾಟರ್ ಪ್ಲಾಂಟ್ ಇಂದ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು, ಎಷ್ಟು ವಾಟರ್ ಬೇಕು ಅದ್ರೊಳಗಡೆ ಎಲ್ಲ ಇನ್ಸ್ಟ್ರೂಮೆಂಟೇ ತನ್ನಿಂತಾನೇ ಡಿಸೈಡ್ ಮಾಡ್ಕೊಳ್ಳುತ್ತೆ. ಸೊ ಅದೇ ಮಾಡ್ಕೊಳ್ಳುತ್ತೆ. ಅದಕ್ಕೊಂದು ಫಿಸಿಕಲ್ ವ್ಯಾಲ್ಯೂ ಕೂಡ ಇದೆ, ಅದನ್ನ ಇನ್ಸ್ಟ್ರೂಮೆಂಟೇ ಎಲೆಕ್ಟ್ರಿಕಲಿ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಸೊ ಕೆಲವೊಂದು ಥಿಂಗ್ಸ್ ಗಳಲ್ಲಿ ಜ್ಞಾಪಕ ಇರಬೇಕು, ಯಾಕೆಂದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ, ಇನ್ಸ್ಟ್ರೂಮೆಂಟ್ ಸ್ಟ್ರಕ್ ಆದಾಗ, ಏನೇ ಆದಾಗ ಕೂಡ ನಮ್ಗದು ಎಕ್ಸಾಕ್ಟ್ಲಿ ಗೊತ್ತಾಗಬೇಕು, ಅದಕ್ಕೋಸ್ಕರ. ಸೊ ಇದು ಇನ್ಸ್ಟ್ರೂಮೆಂಟಿನ ಸ್ಯಾಂಪಲ್ ಪ್ರೋಬ್. ಸೊ ಸ್ಯಾಂಪಲ್ ಪ್ರೋಬಿಗೆ ಇಲ್ಲಿ 3 ಏರಿಯಾಸ್ ಇದೆ. ಸೊ ಇದು ಫಸ್ಟ್ ಏರಿಯಾದಲ್ಲಿ ವಾಟರ್ ಬರ್ತಾ ಇರುತ್ತೆ. ಸೊ ಆ ವಾಟರ್ ಬರೋದ್ರಿಂದ ಈ ಸ್ಯಾಂಪಲ್ ಪ್ರೋಬ್ ಕ್ಲೀನ್ ಮಾಡ್ಕೊಳ್ಳುತ್ತೆ ತನ್ನಿಂತಾನು. 24/365 ವಾಟರ್ ಬರ್ತಾ ಇರೋದಿಲ್ಲ, ಅದು ಯಾವಾಗ ಕ್ಲೀನ್ ಮಾಡ್ಕೋಬೇಕು ಆ ಟೈಮಿಗೆ ಮಾತ್ರ ಇಲ್ಲಿಂದ ವಾಟರ್ ಬರುತ್ತೆ. ವಾಟರ್ ಬರಲಿಲ್ಲ ಅಂತ ಆದ್ರೆ ಅದು ಯಾವಾಗ್ಲೂ ತುಂಬಾ ಡಿಫಿಕಲ್ಟ್ ಸಿಚುಯೇಷನ್, ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗಿ ಹೋಗ್ತದೆ. ಸೊ ಅದಕ್ಕೆ ವಾಟರ್ ಇಲ್ಲಿ ಬರ್ತಾ ಇದೆಯಾ, ಸಫಿಷಿಯಂಟ್ ಅಮೌಂಟ್ ಅಲ್ಲಿ ಬರ್ತಾ ಇದೆಯಾ ಅಂತ ನೋಡ್ತಾ ಇರ್ಬೇಕಾಗತ್ತೆ. ಇದು ಅದರದ್ದು ಹೋಮ್ ಪೊಸಿಷನ್. ಸೊ ಅಲ್ಲಿ ಡೌನ್ ಹೋದಾಗ ಇಲ್ಲಿ ವಾಟರ್ ಬಂದು ಈ ಪ್ರೋಬ್ ಅನ್ನ ವಾಶ್ ಮಾಡಿ ಕೊಡುತ್ತೆ. ಸೊ ಇದು ಅದರದ್ದು ಡ್ರೈಯಿಂಗ್ ಪೊಸಿಷನ್. ಸೊ ಇಲ್ಲಿ ಹೋದಾಗ ಇಲ್ಲಿ ಹಾಟ್ ಏರ್ ಬರುತ್ತೆ, ಅದರಿಂದಾಗಿ ಪ್ರೋಬ್ ಡ್ರೈ ಮಾಡ್ಕೊಳ್ಳುತ್ತೆ. ಸೊ ನಂತರ ಅದು ಈ ಮೂವ್ಮೆಂಟ್ ಅಲ್ಲಿ, ಸೊ ಫಸ್ಟ್ ಇದು ಕ್ಲೀನಿಂಗ್ ಪೊಸಿಷನ್, ಅದರದ್ದು ಹೋಮ್ ಪೊಸಿಷನ್ ಕೂಡ, ಇದು ಅದರದ್ದು ಡ್ರೈಯಿಂಗ್ ಪೊಸಿಷನ್. ಇದು ಫಸ್ಟ್ ಸ್ಯಾಂಪಲ್ ಅಂದ್ರೆ ಸ್ಯಾಂಪಲ್ ಡಿಸ್ಕಿನ
ಫಸ್ಟ್ ಔಟ್ಸೈಡ್ ಸರ್ಕಲ್ ಏನಿದೆ ಅಲ್ಲಿಂದ ಸ್ಯಾಂಪಲ್ ಪಿಕ್ ಮಾಡೋ ಪೊಸಿಷನ್, ಇದು ಸೆಕೆಂಡ್ ಸ್ಯಾಂಪಲ್ ಪೊಸಿಷನ್. ಸೊ ಇದು ಯಾವಾಗಲೇ ಸ್ಯಾಂಪಲ್ ಪ್ರೋಬಿಗೆ ವಾಶ್ ಮಾಡ್ಕೋಬೇಕಾಗುತ್ತಲ್ಲ, ಸೊ ಆವಾಗ ಈ ಪೊಸಿಷನ್ ಅಲ್ಲಿ ಬಂದು ಈ ವಾಷಿಂಗ್ ಸೊಲ್ಯೂಷನ್ ನ ಅದು ಯುಟಿಲೈಸ್ ಮಾಡುತ್ತೆ. ನಂತರ ಯಾವುದೇ ಸ್ಯಾಂಪಲ್ ನ ಆಡ್ ರಿಯಾಕ್ಷನ್ ಸೆಲ್ಗೆ ಹಾಕ್ಲಿಕ್ಕೋಸ್ಕರ ಇಲ್ಲಿಗೆ ಮೂವ್ ಆಗುತ್ತೆ. ಸೊ ಸ್ಯಾಂಪಲ್ ಪ್ರೋಬು ಇಷ್ಟು ಕಡೆ ರೊಟೀನ್ ಆಗಿ ಮೂವ್ ಆಗ್ತಾ ಇರುತ್ತೆ ಆಪರೇಷನ್ ಅಲ್ಲಿ ಇದ್ದಾಗ. ಅದೇ ರೀತಿ ಇದು ರಿಯಾಕ್ಷನ್ ಪ್ರೋಬು. ಸೊ ರಿಯಾಕ್ಷನ್ ಪ್ರೋಬು ಸೊ R1 R2 ಆಡ್ ಮಾಡಲಿಕ್ಕೆ ರಿಯಾಕ್ಷನ್ ಸೆಲ್ಸ್ಗೆ ಅದು ಇಲ್ಲಿ ಯೂಸ್ ಮಾಡುತ್ತೆ. ಇದು ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಟೆಂಪರೇಚರ್ ಮೇಂಟೆನೆನ್ಸ್ಗೋಸ್ಕರ ಯಾವುದೇ ತರ ಪೆಲ್ಟಿಯರ್ ಸಿಸ್ಟಮ್ ಆಗಲಿ ಯಾವುದೇ ತರ ಸಿಸ್ಟಮ್ ಇಲ್ಲ. ಇನ್ಸ್ಟೆಡ್ ಇದು ವಾಟರ್ ಬಾತ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಅಂದ್ರೆ ಅದು ಇಡೀ ರಿಯಾಕ್ಷನ್ ಸೆಲ್ಸ್ ಒಂದು ವಾಟರ್ ಬಾತ್ ಒಳಗಡೆನೆ ರನ್ ಆಗ್ತಾ ಇರುತ್ತೆ. ಸೊ ವಾಟರ್ ಬಾತ್ ಅಲ್ಲಿ ಯಾವುದೇ ತರ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಏನೋ ಫಂಗಸ್ ಆಗಲಿ ಗ್ರೋ ಆಗದೆ ಇರಕ್ಕೆ ಅದೊಂದು ಇಕೋಡಿ ಅನ್ನೋ ಒಂದು ಡಿಟರ್ಜೆಂಟ್ ಅನ್ನು ಅದರೊಳಗಡೆ ಪ್ರತಿ 24 ಅವರ್ಸ್ಗೆ ಆಡ್ ಮಾಡ್ಕೋತಾ ಇರುತ್ತೆ. ಸೊ ಅದನ್ನ ಆಡ್ ಮಾಡ್ಲಿಕ್ಕೋಸ್ಕರ ಈ ಹೋಲ್ ನ ರಿಯಾಕ್ಷನ್ ಸೆಲ್ ರಿಯೇಜೆಂಟ್ ಪ್ರೋಬ್ ಯೂಸ್ ಮಾಡುತ್ತೆ. ಸೊ ಇದು ಬರೀ ಇಕೋಡಿ ಆಡ್ ಮಾಡ್ಲಿಕ್ಕೆ ಮಾತ್ರ ಬೇಕಾಗಿರುವಂತ ಪೊಸಿಷನ್. ಸೊ ನಾರ್ಮಲಿ ರಿಯೇಜೆಂಟ್ ಪ್ರೋಬ್ ಯಾವಾಗಲೂ ಇಲ್ಲಿ ಇರುತ್ತೆ. ಇದು ಅದರದ್ದು ಹೋಮ್ ಪೊಸಿಷನ್. ಸೊ ಇಲ್ಲೇ ಕೂಡ ವಾಟರ್ ಕೂಡ ಬರುತ್ತೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ. ಸೊ ಇದು ಅದರದ್ದು ಡ್ರೈಯಿಂಗ್ ಪೊಸಿಷನ್. ಸೊ ಇಂಪಾರ್ಟೆಂಟ್ ಏನ್ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ ಮೈಂಡ್ರೆ BS240 ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಎರಡೂ ಪ್ರೋಬಿಗೂ ಕೂಡ ವಾಶ್ ಸ್ಟೇಷನ್ ಮತ್ತೆ ಡ್ರೈಯಿಂಗ್ ಸ್ಟೇಷನ್ ಎರಡೂ ಇದೆ. ಸೊ ಡ್ರೈ ಆಗ್ಲಿಕ್ಕೆ ಎಕ್ಸ್ಟ್ರಾ ಒಂದು ಪೊಸಿಷನ್ ಇದೆ. ಸೊ ಮೈಂಡ್ರೆ ಅಲ್ಲಿ ಅದು ವಾಶ್ ಮಾತ್ರ ಮಾಡುತ್ತೆ ಪ್ರೋಬ್ ಡ್ರೈ ಆಗ್ಲಿಕ್ಕೆ ಅಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಬಟ್ ಇಲ್ಲಿ ಡ್ರೈ ಆಗ್ಲಿಕ್ಕೆ ಕೂಡ ಆಪ್ಷನ್ ಇದೆ. ಸೊ ಅದು ಬಿಟ್ಟು ಇದು ಒಂದು ಎಕ್ಸ್ಟ್ರಾ ಇನ್ಸ್ಟ್ರೂಮೆಂಟ್ ಟೈಪು. ಅದು ಈ ಪ್ರೋಬಿಗೆ ಅಟ್ಯಾಚ್ ಆಗುತ್ತೆ. ಯಾವಾಗ ಅಂದ್ರೆ ಯಾವಾಗ ನೀವು ಹೊಸ ರಿಯೇಜೆಂಟ್ ಆಡಿದಾಗ ಆ ರಿಯೇಜೆಂಟ್ ಅಲ್ಲಿ ಹೋಲ್ ಮಾಡ್ಕೊಳ್ಳಿಕ್ಕೋಸ್ಕರ ಇದನ್ನ ಯೂಸ್ ಮಾಡುತ್ತೆ. ಸೊ ನಿಮ್ಗೆ ಔಟ್ ಸೈಡ್ ಅಲ್ಲಿ ಇನ್ಸ್ಟ್ರೂಮೆಂಟಿಗೆ ಹೋಲ್ ಎಲ್ಲ ಮಾಡಬೇಕು ಅಂತಿಲ್ಲ. ಅದೇ ತನ್ನಿಂತಾನೆ ಯಾವುದೇ ಹೊಸ ರಿಯೇಜೆಂಟ್ ಆಡ್ ಮಾಡಿದಾಗ ಅದು ಪ್ರೋಬ್ ಅದೇ ಹೋಲ್ ಮಾಡ್ಕೊಳ್ಳುತ್ತೆ. ಇದು ISC ಡೈಲ್ಯೂಯೆಂಟ್ ISC ಇಂಟರ್ನಲ್ ಸ್ಟ್ಯಾಂಡರ್ಡ್ ಪೊಸಿಷನ್. ಅದು ಬಿಟ್ಟು ಇವೆಲ್ಲ ಅದ್ರದ್ದು ರಿಯೇಜೆಂಟಿನ R1 R2 ಆಡ್ ಮಾಡ್ಲಿಕ್ಕೋಸ್ಕರ ಇರುವಂತ ಪೊಸಿಷನ್. ಹೋಲ್ ರಿಯಾಕ್ಷನ್ ರಿಯೇಜೆಂಟ್ ಡಿಸ್ಕ್ ಮೂವ್ ಆಗ್ತಾ ಇರೋದ್ರಿಂದ ಸೊ ಅದರ ಪೊಸಿಷನ್ಗೆ ಅದೇ ಬರುತ್ತೆ. ಇದೆಲ್ಲ ಕಂಪ್ಯೂಟರೈಸ್ಲಿ ಕಂಟ್ರೋಲ್ಡ್. ಬಟ್ ಇದು ಯಾಕೆ ಗೊತ್ತಿರಬೇಕು ಅಂದ್ರೆ ನಮ್ಗೆ ಎಕ್ಸಾಕ್ಟ್ಲಿ ಎಲ್ಲಿ ಸ್ಟ್ರಕ್ ಆಗಿದೆ ಪ್ರೋಬು ಅಥವಾ ಏನ್ ಪ್ರಾಬ್ಲಮ್ ಆಗಿರ್ಬೋದು ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಗೆ ಈ ಪೊಸಿಷನ್ಸ್ ಗಳೆಲ್ಲ ಇನ್ಸ್ಟ್ರೂಮೆಂಟ್ ಇಂದ ಗೊತ್ತಿರಬೇಕಾಗುತ್ತೆ. ಸೊ ಈ ಇನ್ಸ್ಟ್ರೂಮೆಂಟ್ ನಾವು ಯಾವಾಗೂ ಆಫ್ ಮಾಡದೇ ಇರೋದ್ರಿಂದ 24/365 ಇದು ಆನೇ ಇರೋದ್ರಿಂದ ಇನ್ಸ್ಟ್ರೂಮೆಂಟ್. ಸೊ ನಾವು ಹೇಗೆ ಆನ್ ಮಾಡಬೇಕು ಹೇಗೆ ಆಫ್ ಮಾಡಬೇಕು ಅನ್ನೋದನ್ನ ಯೂಶಲಿ ನಾನು ಡಿಸ್ಕಸ್ ಮಾಡೋದಿಲ್ಲ. ಸೊ ಇದು ಅದರದ್ದು ಹೋಮ್ ಪೊಸಿಷನ್ ಸಾಫ್ಟ್ವೇರಿನ ವಿಂಡೋ. ಸೊ ಇದರಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಫಂಕ್ಷನ್ಸ್ ಗಳಿದೆ. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ವರ್ಕ್ ಪ್ಲೇಸ್, ರಿಯೇಜೆಂಟ್, ಕ್ಯಾಲಿಬ್ರೇಷನ್, QC, ಯುಟಿಲಿಟಿ. ಸೊ ಅದರ ಹೆಸರೇ ಹೇಳೋ ಹಾಗೆ ಆ ಸಂಬಂಧಪಟ್ಟಿರೋ ಕೆಲಸಗಳನ್ನ ಅದು ಆ ವಿಂಡೋಗಳು ಮಾಡ್ತವೆ. ಬಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ಇಲ್ಲಿರೋ 3 ಸ್ಕ್ವೇರ್ಗಳು. ಸೊ ಫಸ್ಟ್ ಸ್ಕ್ವೇರ್ ಅಲ್ಲಿ ಅದು ಹೋಸ್ಟ್ ಕನೆಕ್ಷನ್ ಇದೆಯೋ ಇಲ್ವೋ ಅನ್ನೋದನ್ನ ಹೇಳುತ್ತೆ. ಅಂದ್ರೆ ಇದು ಇನ್ಸ್ಟ್ರೂಮೆಂಟ್ ವ್ಯಾಲ್ಯೂಸ್ ಎಲ್ಲ ಡೈರೆಕ್ಟ್ ನಮ್ಮ HIS ಗೆ ಇಂಟರ್ಫೇಸ್ ಆಗೋದ್ರಿಂದ ಸೊ ಇದು ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಾದ್ರೆ ಇದು ಕಲರ್ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಇಂಟರ್ಫೇಸ್ ಆಗ್ಲಿಕ್ಕೋಸ್ಕರ ಇರುವಂತ ವಿಂಡೋ. ಸೊ ಈ ಎರಡು ಆಕ್ಸಿಲರಿ ಯೂನಿಟ್ ಗೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಗಳು ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನಂದ್ರೆ ಗ್ರೀನ್, ಆರೆಂಜ್ ಮತ್ತೆ ಪರ್ಪಲ್ ಕಲರ್ ಇದ್ರೆ ಇನ್ಸ್ಟ್ರೂಮೆಂಟ್ ಗೆ ಏನೂ ಪ್ರಾಬ್ಲಮ್ ಇಲ್ಲ, ಅದು ವರ್ಕ್ ಆಗ್ತಾ ಇರುತ್ತೆ ಕ್ಲೀನ್ ಆಗಿ. ರೆಡ್ ಅಥವಾ ಬ್ಲಾಕ್ ಆ ತರದ್ದು ಎಲ್ಲ ಕಲರ್ ಬಂತು ಅಂದ್ರೆ ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ ಈ ಕಲರ್ಸ್ ಇಂಪಾರ್ಟೆಂಟು. ಸೊ ನೀವು ಆಸ್ ವಿ ಗೋ ಅಲಾಂಗ್ ಮುಂದೆ ಹೋಗ್ತಾ ನಿಮ್ಗೆ ಈ ಕಲರ್ ಗಳ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಸ್ಯಾಂಪಲ್ ಸ್ಟಾಪ್ ಅನ್ನೋ ಒಂದು ಟೈಮರ್ ಇರುತ್ತೆ. ಅದು ನಾವು 4 ಅವರ್ಸ್ ಸೆಟ್ ಮಾಡಿದ್ವಿ. ಅದು ರಿವರ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಅದು ಏನ್ ಹೇಳುತ್ತೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಯಾವ ಒಂದ್ಸತಿ ಸ್ಟಾರ್ಟ್ ಆದ್ರೆ ನೀವು ಇದು ಇನ್ಸ್ಟ್ರೂಮೆಂಟ್ ಗೆ ಸ್ಯಾಂಪಲ್ ಕೊಡಿ, ಸ್ಯಾಂಪಲ್ ಕೊಡದೇ ಇರಿ, ಏನೇ ಮಾಡಿ ಅದು ನೆಕ್ಸ್ಟ್ 4 ಅವರ್ಸ್ ತನಕ ಅದು ಕಂಟಿನ್ಯೂಸ್ ಆಗಿ ವರ್ಕಿಂಗ್ ಅಲ್ಲೇ ಇರುತ್ತೆ. ನೀವು ಬರೀ ಸ್ಯಾಂಪಲ್ ಅಷ್ಟೇ ಆಡ್ ಮಾಡ್ತಾ ಹೋಗ್ಬೋದು, ಅದ್ ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಇದು ಯೂಸರ್ ನೇಮ್, ಇದು PM ಸರ್ವ್ ಅನ್ನೋ ಯೂಸರ್ ನೇಮ್ ಅಲ್ಲಿ ಇದು ಇನ್ಸ್ಟ್ರೂಮೆಂಟ್ ಈಗ ಅಟ್ ಪ್ರೆಸೆಂಟ್ ವರ್ಕಿಂಗ್ ಅಲ್ಲಿ ಇದೆ. ನಾವು ಸೆಪರೇಟ್ ಆಗಿ ಇಂಡಿವಿಜುವಲ್ ಟೆಕ್ನಿಷಿಯನ್ಸ್ ಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡೋದಿಲ್ಲ. ಸೊ ನಾರ್ಮಲಿ ಕಂಪನಿ ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲೇ ವರ್ಕ್ ಆಗ್ತಾ ಇದೆ. ಇದು ಡೇಟ್ ಅಂಡ್ ಟೈಮ್. ಸೊ ಅದರ್ ಫಂಕ್ಷನ್ಸ್ ಏನು ಅಂದ್ರೆ ಇದು ಸ್ಟಾಪ್ ಬಟನ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಏನೇ ಮಾಡ್ತಾ ಇರಲಿ ಇನ್ಸ್ಟ್ರೂಮೆಂಟ್ ಇಮಿಡಿಯೇಟ್ ಆಗಿ ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗಿ ಹೋಗ್ತದೆ. ಸೊ ಬಟ್ ಒಂದ್ ಗಮನ ಕೊಡ್ಬೇಕಂದ್ರೆ BS240 ತರ 240 ತರ ಸ್ಟಾಪ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಟಕ್ ಅಂತ ಇನ್ಸ್ಟ್ರೂಮೆಂಟ್ ಸ್ಟಾಪ್ ಆಗೋದಿಲ್ಲ. ಸೊ ಅದು ತನ್ನಿಂತಾನೆ ನಿಧಾನಕ್ಕೆ ನೆಕ್ಸ್ಟ್ 30 to 40 ಸೆಕೆಂಡ್ಸ್ ತಗೊಂಡು ಸ್ಟಾಪಿಗೆ ಬರುತ್ತೆ. ಆವಾಗ ಪ್ರೋಬ್ ಗೀಬೆಲ್ಲ ತನ್ನ ಹೋಮ್ ಪೊಸಿಷನ್ಗೆ ಬಂದು ಆಮೇಲೆ ಸ್ಟಾಪ್ ಆಗ್ತದೆ. ಸೊ ಸಡನ್ ಸ್ಟಾಪ್ ಯಾವಾಗ್ಲೂ ಇದರಲ್ಲಿ ಇಲ್ಲ. ಇದು ಶಟ್ ಡೌನ್ ಬಟನ್. ಶಟ್ ಡೌನ್ ಬಟನ್ ಅಲ್ಲಿ ಲಾಗ್ ಆಫ್ ಮಾಡಬಹುದು ನೀವು ಯೂಸರ್ ನೇಮ್ ಇಂದ.
ಮತ್ತೆ ಟೋಟಲಿ ಇನ್ಸ್ಟ್ರೂಮೆಂಟ್ ನ ಶಟ್ ಡೌನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸ್ಯಾಂಪ್ಲಿಂಗ್ ಸ್ಟಾಪ್ ನಿಮ್ಗೆ ಈಗಲೇ ಬೇಡ. ಅಲಾರಾಮ್ ಅಲ್ಲಿ ಬೇರೆ ಬೇರೆ ತರ ಅಲಾರಾಮ್ಸ್ ಇರುತ್ತೆ. ರಿಯೇಜೆಂಟ್ ಖಾಲಿ ಆಗಿದೆ, ರಿಯೇಜೆಂಟ್ ಖಾಲಿ ಆಗುತ್ತೆ ಅಂತೆಲ್ಲ ಕೊಡುವಂಥದ್ದು. ಸೊ ಎಲ್ಲೋ ಸಾರಿ ಆರೆಂಜ್ ಅಲಾರಾಮು ಮತ್ತೆ ರೆಡ್ ಅಲಾರಾಮ್ ಅಂತೆಲ್ಲ ಬೇರೆ ಬೇರೆ ಇದೆ. ಎನಿ ಟೈಪ್ ಆಫ್ ರೆಡ್ ಅಲಾರಾಮ್ ಯಾವಾಗಲೇ ಇನ್ಸ್ಟ್ರೂಮೆಂಟಿಗೆ 24/365 ಅಲ್ಲಿ ಯಾವಾಗಲೇ ಬಂತು ಅಂದ್ರೂ ಇಮಿಡಿಯೇಟ್ ಆಗಿ ನಂಗೆ ಕಾಲ್ ಮಾಡಿ ಹೇಳಬೇಕು. ಸೊ ರೆಡ್ ಅಲಾರಾಮ್ ಈ ರೀತಿ ಇದೆ ಅಂತ. ಸೊ ನೆಕ್ಸ್ಟ್ ಮೀಡಿಯಾ ಇಜೆಕ್ಟ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಪೆನ್ ಡ್ರೈವ್ ಇದೆ, ಅದರಲ್ಲಿ ನಾವು ಎಲ್ಲದನ್ನು ಸ್ಟೋರ್ ಮಾಡ್ತಾ ಇರ್ತೇವೆ. ಸೊ ಅದಕ್ಕೋಸ್ಕರ ಇದು ಪ್ರಿಂಟ್ ಅಲ್ಲಿ ಎಲ್ಲಾ ತರ ಕ್ಯಾಲಿಬ್ರೇಷನ್ ವ್ಯಾಲ್ಯೂಸು, ಮೇಂಟೆನೆನ್ಸ್ ರಿಪೋರ್ಟ್ಸು ಅದೆಲ್ಲ ಪ್ರಿಂಟ್, ಮತ್ತೆ ಸ್ಯಾಂಪಲಿನ ವ್ಯಾಲ್ಯೂಸು ಅದೆಲ್ಲ ಪ್ರಿಂಟ್ ಅಲ್ಲಿ ಬರ್ತಾ ಇರುತ್ತೆ. ಪಾಸ್ ಬಟನ್ ಕೂಡ ಈಗಲೇ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಬಟನ್ ನೀವು ಯಾವುದೇ ಒಂದು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ಸ್ಯಾಂಪಲ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಕ್ಯಾಲಿಬ್ರೇಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಕ್ವಾಲಿಟಿ ಕಂಟ್ರೋಲ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಅಥವಾ ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಅದೆಲ್ಲದಕ್ಕೂ ಈ ಸ್ಟಾರ್ಟ್ ಬಟನ್ ಯೂಸ್ ಆಗುತ್ತೆ. ಇಂಡಿವಿಜುವಲಿ ಅದು ಒಂದೊಂದು ಸತಿ ಬಂದಾಗ ಕೂಡ ಆ ಸ್ಟಾರ್ಟ್ ಬಟನ್ ಫಂಕ್ಷನ್ ಅನ್ನ ನೋಡೋಣ. ಸೊ ದಿಸ್ ಈಸ್ ಅ ಇನಿಷಿಯಲ್ ಇಂಟ್ರೊಡಕ್ಷನ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.